சோமே நாமக மகிமை உண்டாகಲಿ. ನಂಗ இந்த 106வது சங்கீதம் 9வது மாதா நாங்க தியானம் ಮಾಡುவோம். அம்மாத்து இத்தமா கேட்கிறா, அவர் சிவந்த சமுத்திரத்தை அதட்டினார், அது வற்றி போயிற்று. வெட்டாந்தரையில் நடக்கிறது போல அவர்களை ಆಳங்களில் நடந்து போக பண்ணினார் ಅದೆಂದು ಇಸ್ರಾಯೇಲ್ ಜನ ಕೊಟ್ಟಲ್ಲಿ ಹೇಗಿರ. ಆಗ ನೋಡ್ವಿ, அவர் சிவந்த சமுத்திரத்தை அதட்டினார் ಅತಂದೇಗಿ ಆಡದೆ. ಸಮುದ್ರத்தை ಅದಟ್ಟುகிறவர் ಅತಂದೇಗಿ ನೋಡೋಣಗ, ಸಮುದ್ರ ಅಂಬುದು பொதுவா ಏನವ தோச்சிடா ಅಂತಂದ್ರೆ, நீங்க நானும் நாங்க பதுக்குதோக நாங்க சந்திச்சுவா போராட்டங்கள், பிரச்சனைகள், பாடுகள் ಅತಂದೇಗಿ ನಂಗೆ ಹೇಗಾಕೋ. ಆಗ ಆ ಪಾಡುಗಳ ನಡುವೆ ನಂಗೆ ಇಬ್ಬನಗ ನಂಗೆ ದೇವ್ರನ್ನ ಮುಂದಾಡು ಹೋಯ್ನಿದ್ದು ಸೊಮಿ ನನಗೆ ಮುಂದಾಡು ಈಪಟ್ಟಿ ದೊಡ್ಡ ಹಳ್ಳಮಾಕ ಒಂದು ಪ್ರಚನೆ ನಡೆದೈತವ. ಈ ಪ್ರಚನೆಯ ನಾ ಎತ್ತೆ ಇದನ್ನ ಮೇರ್ಕೊಂಡು ನಾ ಬನ್ನೆ ಅತಂದೇಗಿ ಒಂದು ವೇಳೆ ನಿಂಗ ಕವಲೆಯೋಡ ಕಲಕೋಡ ಕುಳಿದುಂಡಿದ್ದಲೆ ಈ ಮಾತು ನಿಂಗ ಆರುದಲ್ಲ ಅಡ್ರ. ಏಕಂದ್ರೆ ಅದು ಇಸ್ರಾಯೇಲ್ ಜನ ಅತ್ತತ್ತ ಇದ್ರು. ಏಕಂದ್ರೆ ಆಗತ್ತಾ ಪಾರ್ವೋನ್ನ ಪಿಡಿಯಿಂದ ಅವಕ್ಕೆ ಬಂದು ವಿಡುವಿக்கப்பಟ್ಟು ಸಂತೋಷವಾಗಿ ಬಂದಾರ. ಅವಕ್ಕೆ ಬಂದು ನಿಬ್ಬನಗ ಎಡದಾರಿಯೋಗೆ ಅವಕ್ಕೆ ಲಾಕ್ ಇಟ್ಟಾರ. ಏಕಂದ್ರೆ ಅಳ್ಳ ಅವಕರ ಲಾಕ್ ಮಾಡಿಟ್ರ. ಆಗ ಪಾರ್ವೋನ್ ಕೂಡ ಇವಕ್ರ ಕೇಗಿರಿ ಇಂದೋಡು ಏನನ್ನ ಅಂದ್ರೆ ಸಮುದ್ರ ಅವಕರ ಲಾಕ್ ಮಾಡಿಟ್ರ. ಅವಕ್ಕ ಆ ಪ್ರಚನೆ ದಾಂಡಿ ಅವಕ್ಕೆ ಓಪದಗ ಮುಡಿಯ ಅವಕ್ಕ ಮುಂದಾಡ ಅಳ್ಳಾಡದೆ ನಂಗ ಹೋಗಿ ತ್ಯಾಚಿ ಹೋಗಿ ಅವಕರ ಇಡುತ್ತು ಬಿಡಕ್ಕೋ ತಂದೈತಾ ಪಾರ್ವೋನು ಅವನ ಸೇನೆಯು ಫಾಲೋ ಮಾಡಿ ಬಂದಾರ. ಆಗ ನೋಡ್ವಿ, ಒಂದು ಪಕ್ಕ ಇಂದಾಡು ಪಾರ್ವೋನು ಸೇನೆಯೋಡ ತೊರ್ತಿನಿದ್ದನೆ, ಇನ್ನೊಂದು ಪಕ್ಕ ಮುಂದಾಡು ಇಸ್ರಾಯೇಲ್ ಜನಗ ಮುಂದಾಡು ಸೆಂಗಡಲಾಡದೆ. ಇದು ಬಂದು ಅವಕಗ ಬಂದು பயங்கரವಾದ போராಟ. ಅವಕ್ಕೆ ಬದುಕುನೋ ಮುನ್ನೇರಿ ಮುಂದಾಡು ಓಪದಗೂ ಮುಡಿವಿಲ್ಲ ತಡೆ ಇಂದಾಡು ತಿರುಗಿಲಿಯೋ ಮರಣ. ಆಗ ಇತ್ತ ಒಂದು ಸೂಳ್ನಲಿಯೋಗೆ ದೇವ್ರು ಅವಕ್ಕಾಗಿ ಒಂದು ಕಾರ್ಯವ ಮಾಡಿಯಾರ. ಆ ಎಡೆಯೋಗ ಸೋಮಿ ಏನ್ ಮಣ್ಣ ಅಂದ್ರೆ, ಎನ್ನ ಮಕ್ಕ ಟ್ರಾವೆಲ್ ಮಾಡಿ ಬಂದುಕೊಂಡಿದ್ದಾರೆ, ಅವಕ್ಕೆ ನಡೆದು ಒಪ್ಪಗ ತಡೆಯಾಗಿ ನೀ ಇದ್ದೀಯಾ ಸಮುದ್ರವೇ, ಈಗ ನಿನ್ವ ಅದ್ದಟ್ಟಿನೇ ಅಂತಂದೇಗಿ ಆ ಸಮುದ್ರವ ದೇವರು ಬಂದು ಅದ್ದಟ್ಟಿಯಾರ. ಆ ಸಮುದ್ರವ ಅದ್ದಟ್ಟೋಣಗೆ ಏನ ನಡೆದರ ಅರ್ದ್ರ ಭಯಂಕರ ಆಶ್ಚರ್ಯವಾದ ಜೋಳಿ ನಡೆದರ. ಸಮುದ್ರವ ಅದಟ್ಟೋಣಗ ಸೋಮಿ ಹೇಗಿನ ಮೋಸೆ ನಿನ್ನ ಕೈ ಎತ್ತಿ ನೀ ಮುಂದಾಡು ನೀಟು ಅತನ್ನ ಸಮುದ್ರಗ ನೇರ ಅಳ್ಳಗ ನೇರ ನೀಟು ಅತ್ತೆ ಮನಗ ಮೋಸೆ ಅಳ್ಳಗ ನೇರ ಕೈಯ ನೀಟಿನ. ಆ ಎಡೆಯೋಗ ದೇವ್ರು ಮೋಸೆ ಕೈ ನೀಟಿದ ಉಡನೆ ಏನ ನಡೆದ್ರ ಅಂದ್ರೆ ಬಲತ್ತ ಒಂದು ಕೀழ்ಕಾಟ್ರು. ಅದು ಭಯಂಕರವಾದ ಒಂದು ಕೀழ்ಕಾಟ್ರು. ಆ ಗಾಯಿಯಿಂದಲೇ ಅದು ಅಪ್ರ ಚಿಲ್ನಸ್ಸು. ಆ ಗಾಯಿ ಬಂದು ಏನ್ ಮಾಡ್ರಾತಂದ್ರೆ ಸಮುದ್ರವ ಎರಡಾಗಿ ಏನ್ ಮಾಡ್ರಾತಂದ್ರೆ ಅದು ಪಿಳಂದು ಹಳ್ಳ ಬಂದು ಐಸಾಗಿ ಏನ್ ಮಾಡಿಟ್ರ, ಎರಡು ಪಕ್ಕ ಅವಕ್ಕ ಬಂದು ಅವಕ್ಕಗ ಆ ಹಳ್ಳ ಅದೇ ಐಸಾಗಿ ಫ್ರೀಸ್ ಆಗಿ ನಿದ್ದುಟ್ರ. ಅದು ಬಂದು ಒಳ್ಳಂಗೆ ಅವಕ್ಕಗ ಮದಿಲಾಗಿ ಅಟ್ಟತು. ನಡುವೆ ವೆಟ್ಟಾಂದರಿಯಾಗಿ ಮಾರಿಟ್ರ ಅಂತಂದೇಗಿ ಅಡದೆ. ಆಗ ನಾವೊಂದು ಕಾರ್ಯ ಯೋಚನೆ ಮಾಡಿ ನೋಡಿದೆ, ಸರಿ ದೇವ್ರೆ, ಆಗ ಜನ ಎಲ್ಲ ಅಲ್ಲಿತಿದ್ರು. ಆ ಗಾಯಿ ಬಪ್ಪನೆಗ ಅಲ್ಲಿ ವಯಸ್ಸಾದವ್ಕ ಇದ್ದುದಾರ, ಕುಣವ ಇದ್ದುದಾರ, ಹಾಲ್ ಕುಡುಪ ಕುಣವ ಇದ್ದುದಾರ, ಹಿಂದೆ ಬಂದು ಬಸುರು ಎಮ್ಮಕ್ಕ, ಬಾತಿ ಎಮ್ಮಕ್ಕ, ಹಿಂದೆ நிறைய ஆடு மாடுகள் ಬಂದು ಅದನ್ನೋಗಿಯೂ ಎಸ್ಗೋ ಬಲವೀನವಾದವ್ಕ ಇದ್ದುದಾರ. ಈ ಸಗ ಎಲ್ಲ ಆಡೋಣಗ ಅವಕ್ಕೆಲ್ಲಾಗ ಶೆಲ್ಟರ್ ಅಟ್ಟುತ್ತ ಅಂದಲೆ ಅವಕ್ಕ ವಳಿ ಪ್ರಯಾಣದೋಗ ಆಗಾಗ ಗೂಡಾರ ಹಾಕ್ಯಾರ, ಕಾಸಿಯಾರ, ಟ್ರಾವೆಲ್ ಮಾಡಿಯಾರ, ಓದಾರ. ಅವಕ್ಕ ಒಂದು ಪಾದುಗಾಪಾದ ಸೂಳ್ನಲ್ಲಿ ಯೋಗ ಅವಕ್ಕೆ ಇಲ್ಲ. ಅತ್ತಮಾಕ ಅಡುವ ಜಾಮನೋಗೆ ದೇವ್ರೆ, ಈ ಬಲತ್ತ ಕೀழ்ಕಾಟ್ರು ನೀ ಕೇಗಿದೆ ಆಲೆ ಆ ಕೀழ்ಕಾಟ್ರು ಬಂದು ಅಳ್ಳವ ಮಾತ್ರತ ಐಸಾಯಿ ಮಾತಿತ ಸೋಮಿ. ಅದು ಎತ್ತೆ ಇವಕ್ಕಗ ಎತ್ತೆ ಬಾಧಿಕಪಡಾದಿದ್ರು ಅತ್ತಂದೇಗಿ ನಾವು ಯೋಚನೆ ಮಾಡಿ ನೋಡಿದೆ. ಆಗತ್ತಾ ಒಂದು ಕಾರ್ಯವ ನಾವು ಯೋಚನೆ ಮಾಡಿದೆ. ನೋಡ್ವಿ, ಅನನಿಯ ಅಸರಿಯ ಮಿಶಾವೆಲ್ ಇವ್ರ ಕುರಿತು ನಂಗೆ ಬೈಬಲ್ನಾಗ ಓದೋಣಗ ದಾನಿಯಲ್ ಬುಕ್ಕದೋಗೆ ಕಿಚ್ಚುಗೋಗ ಅವ್ಕರು ಹಾಕಿದ್ರು. ಅಲ್ಲೇ ಕಿಚ್ಚು ಅವ್ಕರು ಹೊರಮವ್ ಕೂಡ ಬೇಯಿಸ್ಲೆ ತಂದೇಗಿ ಆಡದೆ. ಆಗ ದೇವ್ರು ಕಿಚ್ಚು ನಡುವೆ ಅವಕ್ಕೆ ಕೂಡ ನಿದ್ದು ದಪ್ಪು ಇಚ್ಚಿತು ಅಂತಂದೇಗಿ ನಂಗೆ ನೋಡ್ನೋ. ಅದೇ ಮಗತ ಇಸ್ರಾಯೇಲ್ ಜನ ಆ ಬಲತ್ತ ಕೀಕಾಟ್ರು ಬಪ್ಪನೆಗ ಆ ಗಾಯಿ ಅಳ್ಳನಾಗುತ್ತ ಗೆಲ್ಚಗಿದ್ದು ತವಿರ ಆ ಗಾಯಿ ಇಸ್ರಾಯೇಲ್ ಜನವ ಮುಟ್ಟುಲೆ. ನಂಗೆ ದೇವ್ರು ಎಸ್ಸಗ ಆಶ್ಚರ್ಯವಾದ ದೇವ್ರು ನೋಡಿದ್ರ. ಇಂದು ನಿಂಗ ಬದುಕುದೋಗಿಯೋ ಎನ್ನ ಬದುಕುದೋಗಿಯೋ ಒಂದು ವೇಳೆ ನಾ ಬಂದು ಈಸಗ ಪ್ರಚನೆಯ ನಾ ಸಂದೇಶಿಂದತವ ಈಸಗ போராட்டದೋಗ ನಾ ಒಯ್ನಿದ್ದತವ ಅಂದೇಗಿ ನಿಂಗೆ ಒಂದು ವೇಳೆ ಫೀಲ್ ಮಾಡ್ಲೆ, ನಿಂಗ ಬದುಕುನೋಗ ಬಪ್ಪ ಪ್ರಚನೆ ಕೂಡ ದೇವ್ರು ಡೀಲ್ ಮಣ್ಣ. ನಂಗ ಬದುಕುನ ಆಡುವ ಸಮುದ್ರವ ಅದಟ್ಟುವ ಕಾರ್ಯವ ದೇವ್ರು ಮಣ್ಣ. ಆಗ ನಂಗ ಮಾಡಬೇಕಾದ ಜೋಲಿ ಏನ, ನಂಗ ದೇವ್ರನ್ನ ವಾರ್ತೆಗೆ ಒಬೇ ಮಾಡೋದು, ಸೋಮಿಯ ಮಾತುಗ ಸೋಮಿಯ ಕಟ್ಟಲ ಪಡಿ ನಂಗೆ நடதல போது. ದೇವ್ರುಗ ದೇವ್ರೆ ಸುಳ್ಳು ಮಾಡಿ ಏನ್ ಕೇಟ್ಕಿರೆ ನಿಂದೇಗಿ ಕೀழ்ಪಡಿಂಜಿದ ಸಾಮುವೇಲ್ ಮಾಕೆ ದೇವ್ರೆ ನೀ ಹೇಗೂ ನಾ ಕೇತನೆ ಆತಂದೇಗಿ ನಂಗ ಒಬೇ ಮಾಡ್ಲಪೋದು. ನಂಗ ಪ್ರಚನೆ ಕೂಡ ದೇವ್ರು ಡೀಲ್ ಮಾಡ್ಯಾರ. ಆಗ ನಂಗ ಪ್ರಚನೆ ಕೂಡ ಡೀಲ್ ಮಾಡೋಣಗ ಆ ಎಡೆಯೋಗ ಸಮುದ್ರವ ದೇವ್ರು ಅದಟ್ಟೋಣಗ ಆ ಸಮುದ್ರತ ಅಲ್ಲಿ ಎರಡಾಗಿ ಪಿಳಂದವೇ ತವಿರ
ಆ ಎಡೆಯೋಗ இஸ்ரவேல் ஜன பாதிக்கப்படல. ஆக நீங்கவும் நானும் ஆவிக்குரிய மனுஷராகி ದೇವ್ರನ್ನ ಕೂಡ ನಟ್ಟು ನಡುವಾಕರಾಗಿ ಸೋಮಿಯ ವಾರ್ತಗ ಕೀಳ್ಪಡಿಂಜಿ ನಡವಾಕರಾಗಿ ಇದ್ದಲ ನಂಗ ಬದುಕುದುಗ ಮುಂದಾಡು, ನಂಗ ಮುನ್ನೇರೋದಕ್ಕೆ ಮುಂದಾಡು, ನಂಗ ಮುನ್ನೇற்றಗ ಒಪ್ಪುದಕ್ಕೆ ಮುಡಿಯಾದೆಂಗೆ ಎದಾಲಿ ಒಂದು ಸಮುದ್ರ ಮಾಕೆ ನಂಗವ ಅಡ್ಡಗಿಡಿಸಿ ಅದನ್ನ ಬಂದು ನಂಗವ ತಡೆ ಮಾಡಿ ನಟ್ಟ ಅಂದಲೆ ಈಗ ದೇವ್ರೇಗಿನ ಒಂದು ವೇಳೆ ಎನ್ನ ಬದುಕುದೋಗೆ ಎನ್ನ ಮುನ್ನೇற்றವ ತಡೆ ಮಾಡೋದಗಾಗಿ ಎನಗ ಮುಂದಾಡು ಒಂದು ಸೆಂಗಡಲ್ ಅಟ್ಟು ತೊಂದಲೆ ಎನ್ನ ಬದುಕುನ ಸೆಂಗಡಲ್ನ ನೋಡಿ ದೇವ್ರೇನ ಅಂಬಿಗ ತನ್ನ ಬದುಕುದೋಗೆ ಮುನ್ನೇರಿ ಒಪ್ಪುದಕ್ಕೆ ಮುಡಿಯಾದೆಂಗ ಅಡುವ ಈ ಸಮುದ್ರವೇ, ಈ ತಡೆಯೇ, ಈ ಪ್ರಚನೆಯೇ, ಈ போராட்டவே ಈಗ ನಾನಿನ ಕಟ್ಲ ತನ್ನೆ ನೀ ಒದುಂಗು ಒಂದು ಹೇಗಿ ದೇವ್ರ ಏನ್ ಮಣ್ಣ ಅಂದಲೆ ಅದಕ್ಕೊಂದು ಬಲತ್ತಕ್ಕೆ ಈ ಕಟ್ರ ದೇವ್ರ ಕೇಸಿನ ಅದೇ ಮಕ್ಕಿಂದು ಈ ಸದ ಓಟು ನಿಬ ನಿಂಗ ಬದುಕುದೋಗಿಯೂ ಕೂಡ ನಿಂಗ ಬದುಕುನ ಪ್ರಚನೆಯ ಅದಟ್ಟುವ ದೇವ್ರು ನಿಂಗ ಕೊಡಿತಾನೆ. ಹಾಗೆ ನಿಂಗ ಮಾಡಬೇಕಾದ ಏನಂದಲೆ ದೇವ್ರ ಸಮೂಹದಾಗ ಸ್ವಾಮಿ ಮೋಸೆ ನೋಡಿ ದೇವ್ರೇನನ್ನ ನೀ ಅಳ್ಳವ ನೋಡಿ ನೀ ಕೈಯ ನೀಟು ಪೋದು ಹೊತ್ತಂದು ಹೇಗಿನ ಆಗ ಅಲ್ಲಿ ಕೈಯ ನೀಟೋನಗ ಕ್ರಿಯೆ ದೇವರು ಮಾಡಿತು. ನಿಂಗವು ನಾನು ದೇವ್ರನ್ನ ನೋಡಿ கை எத்தோனுங்க, தேவர்ன நோடி நாங்க கையை நீட்டோனுங்க. எனக்கு ஒத்தாசை வரும் பர்வதங்களுக்கு நேராக என் கண்களை ஏறெடுக்கிறேன். வானத்தையும் பூமியும் உண்டாக்கின கர்த்தரிடத்துல இருந்து எனக்கு ஒத்தாசை வரும் இந்த இத சங்கீதக்காரமாக்க நாங்க தாவீதனுமாக்க தைரியவா நான் என்ன கைய நேர ದೇವ್ರನ್ನ ಪಕ್ಕ ತಿರುಕಿನೆ ಎನ್ನ ಪ್ರಚನೆಯ ಪಕ್ಕ ತನ್ನ ಕೈಯ ದೇವ್ರು ತಿರುಕಿನ ಆ ಎಡಗ ಬಲತ್ತಕ್ಕಿ ಕಟ್ರ ದೇವ್ರು ಅದು ಬಪ್ಪನಿಂಗ ಮಾಡಿನ என்ன பதுக்குதோge நான் இந்த முன்னேறி ஓப்புதுக முடியாதீங்க. ಒಂದು ವೇಳೆ ನಂಗ ಶರೀರ ಬದುಕುದೋಗಿಯೋ அல்லது ನಂಗ ಆವಿக்குரிய ಬದುಕುದೋಗಿಯೋ ನಂಗ ಮುನ್ನೇರಿ ಒಪ್ಪುದುಗ ಮುಡಿಯಾದೆಂಗೆ ಎದಾಲಿ ಒಂದು ಕಾರ್ಯ ತಡೆ ಮಾಡಿತು ಅಂತಂದಲೆ ಆ ತಡೆ ಮಾಡುವ ಜೋಲಿಯ ಆ ತಡೆಯ ಒಡಪ ಕಾರ್ಯ ನಂಗುದಲ್ಲ, ಆ ಒಡಪುದು தேவர்ன ஜோலி. தாவீது அநேக இடையோக தேவரு தாவீது ஏகினா என்னఅందుல எனக்காக எல்லாவற்றையும் செய்து முடிக்கிற தேவனாகிய கர்த்தர். ಆಗ ಅಮ್ಮ ಪಾಸಿಟಿವ್ ಆಗಿ ಹೇಗಿನ ನೋಡಿವಿ. ಅದು ಮಾತ್ರ ಅಲ್ಲ, ಮುಡಿಪಾರ ಅತ್ತೆಂದು ಹೇಗೆ ಹೇಗೋದಿಲ್ಲ ಅತ್ತೆಂದಲೆ ಅಮ್ಮ ಹೇಗುವ ಕಾರ್ಯದೋಗ ನಂಗೆ ಅರ್ಥ ಮಾಡಬೇಕಾದೇನಂದಲೆ எனக்காக யாவையும் செய்து முடிக்க போகிற தேவனாகிய கர்த்தருக்கு ஸ்தோத்திரம். அத்தಂದಲೆ எனக்காಗಿ எனக்கு எசுகோ பிரச்சனை அடದೆ என்ன ಬದುಕುನ ಮುನ್ನೇற்றವ ತಡೆ ಮಾಡುವ ಜೋಲಿಗೋವು ಎಸುಗೋ ಅಡದೆ ಅಲ್ಲ ಅದೆಲ್ಲವೂ ಉಡುತ್ತು எனಗಾಗಿ ಎಲ್ಲವ ಮಾಡಿ ಬಿರುಕುವ ದೇವ್ರಿಗ ನಾ ಈಗವೇ நன்றி ಹೇಗಿನೇತನ್ನ. ಇಂದು ನಾನು ನಿಂಗೊಂದು ರಹಸ್ಯವೇನೆ, ನಿಂಗ ಮುಂದಾಡು ಏರಾಳವಾದ ಸವಾಲ್ ಅಡದೆ, ನಿಂಗ ಮುಂದಾಡು ಏರಾಳವಾದ பிரச்சனை அடದೆ பாடுகள் அடದೆ எசுகோ காரியவை நீங்க தாட்டித்த ஓப்புதோ அதுத்த அக்கறைக்கு போவோம் வாருங்கள் அத்தந்தை சோமி கொறச்சோனுங்க அல்லதுக்கு பப்பா புயலை பத்தி எல்லாம் நாங்க அறியாரோ ಅಲ್ಲ ಅಕ್ಕರೆಕ್ಕೆ போவோம் ಎಂದು ಐದ ದೇವರು ದಾರ ಅಂದು ನಂಗೆ ಅರಿದುಂಡಿದ್ದೋ போவோம் ಮತ್ತೆಂದು ಐದ ಉಡನೆ ಆ ಸೋಮಿಯು ಎನಕೋಡ ಅಲ್ಲಿಗೆ ಬನ್ನ ಆ ಅಳ್ಳವ ದಾಟಿಸುವ ಜೋಲಿಯ ದೇವ್ರ ಎನಗಾಯಿ ಮಾಡ ಅತ್ತೆಂಬುದು ನನಗೆ ನಿಶ್ಚಯವಾಗಿ ನಂಬಿದಿಂದಲೇ ನಿಂಗೆ ಬದುಕುನ ಕಟಾಯ ದೇವ್ರ ಅರ್ಪುದ ಮಾಡಿಯಾರ ನಂಗೆ ಅರಕ ಮಾಡುವ ಸೋಮಿಗ ಉಳ್ಳ ದೇವ್ರೆ ನಿಂಗೆ ಹಿಂಗ நன்றி ஏனியோ இந்த ஜனதோகியோ தேவரே என்ன மாத்த எங்க தியானம் ಮಾಡಿದ್ಯೋ ಅಪ್ಪ அவர் சமுத்திரத்தை அதட்டுகிறவரை தந்தைಗೆ எங்க ನೋಡಿದ್ಯೋ ಆ ಸ್ವಾಮಿ அவர் சிவந்த சமுத்திரத்தை அதட்டினார், அது வற்றி போயிற்று. வெட்டாந்தரையில் நடக்கிறது போல அவர்களை ஆழங்களில் நடந்து போக பண்ணினார் ಅತ್ತಂದೇಗೆ எங்க ನೋಡ್ನಿಯೋ. ಅದು ಮಾತ್ರ ಅಲ್ಲ ದೇವ್ರೆ, ಸಂಗೀತ 18:15 ನಿನ್ನ ಮಾತೇಗಿರ கர்த்தாவே உமது கண்டிதத்தினால் தண்ணீர்களின் மதகுகள் திறவுண்டு பூதலத்தின் அஸ்திபாரங்கள் காணப்பட்டது நேகி ನಿನ್ನ ಮಾತೇಗಿರ. ಅದು ಮಾತ್ರ ಅಲ್ಲ, ஏசாயா தீர்க்கதரிசி கூட ஏகின 50வது அதிகாரம் 2வது மாத்துனோக என் கண்டிதத்தினாலே கடலை வற்ற பண்ணி நதிகளை வெட்டாந்தரையாக்கಿ போடுகிறேன் ಎಂದೇಗಿ ನೀ ಐದ ಸ್ವಾಮಿ. ನೀ ಒಂದು ಮೆರಟುல எங்க ಬದುಕುನಾಡುವ ಅತ್ತನ ಪ್ರಚನೆಯು ಒಂದೂ ಇಲ್ಲದ ಹೊರ ಸ್ವಾಮಿ. நாகும் தீர்க்கதரிசி கூட ಒಂದು நாக்குதோக ஏகின அவர் சமுத்திரத்தை அதட்டி அதை வற்றி போக பண்ணி சகல ஆறுகளையும் வறட்சியாக்குகிறார் ಎಂದು. ದೇವ್ರೆ, ಕಾற்றையும் கடலையும் ಸಮುದ್ರத்தையும் ಅದಟ್ಟುಗಿற ದೇವನತ್ತೆಂಬುದನ್ನ ಸ್ವಾಮಿ ಬೈಬಲ್ನಾಗ ಒಂದೊಂದು ಭಕ್ತರುಗಳು ತಂಗ ಬದುಕುದೋಗ ಅನುಭವಿಸಿ ಅವಕ್ಕೆ ಎಯ್ದದನ್ನ ಈಗ ನೋಡ್ನಿಯೋ. ಇಂದ ಎಂಗ ಬದುಕುದೋಗಿಯೋ ಏನೇನ ಸೀಟ್ರ ಬಂದು ನಡೆದಿಯೋ, ಎಂಗ ಬದುಕುನು ಏನೇನ புயல் ಬಂದು ನಡೆದಿಯೋ, ಏನೇನ ಎಂಗ ಮುಂದಾಡು ಸ್ವಾಮಿ ಎಂಗ ಮುನ್ನೇற்றವ ತಡೆ ಮಾಡೋದಕ್ಕಾಗಿ ಎಂಗ ಮುಂದಾಡು ಎತ್ತವ ಸೆಂಗಡಲ್ ಬಂದು ನಡೆದಿಯೋ ಅದೆಲ್ಲಾವ ದೇವ್ರೆ ನೀ ಅದಟ್ಟಿ ಎಂಗ ಬದುಕುನತ್ತ ಮುಂದಾಡು ಅಡುವ ತಡೆಲ್ಲ ಒಡುತ್ತು ಎಂಗ ಮುಂದುಗೋಪನಂಗ ನೀ ಮಾಡ್ರೆ. ಈ ಮಾತ ಕೇತು ನಿಶ್ಚಯವಾಗಿ ದೇವ್ರೆ ಸ್ವಾಮಿ ನಿನ್ನ ಮಕ್ಕಳ ಬದುಕುನ ನೀ ಅರ್ಪುದ ಮಾಡ್ರೆ ತಿಂದೇಗಿ ಎಂಗ ನಂಬಿನಿಯೋ ನೀತ ಮಾಡಿದ್ಗ ನನ್ರಿ ಏ ಸ್ವಾಮಿ ಹೆಸರನ್ನ ಕೇತನ್ ದೇವ್ರೆ. ಆಮೇನ್ ಆಮೇನ್.